ಸೋಲೋದಕ್ಕೆ ಅನೇಕ ಫ್ಯಾಕ್ಟರ್ಗಳು ಇರಬಹುದು. ಲೈಕ್ ನೀವು ಹೇಗೆ ಪರಾಮರ್ಶೆ ಮಾಡ್ತೀರಿ ಅದನ್ನು ಅಂತ? ಸೋಲೋದು ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾನ್ಯ ಬೊಮ್ಮಾಯಿ ಸಾಹೇಬರು, ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಭಾಳಷ್ಟು ಅವಕಾಶಗಳು ಕೊಟ್ಟಿದ್ದಾರೆ. ನನಗೂ ಕೂಡ ಮೊದಲನೇ ಬಾರಿಗೆ ಕಲ್ಯಾಣ ಕರ್ನಾಟಕ ನಿಗಮ ಮಂಡಳಿಯ ಹೆಸರನ್ನು ಬದಲಾವಣೆ ಮಾಡಿದ್ಮೇಲೆ ನನಗೆ ಮೊದಲನೇ ಅಧ್ಯಕ್ಷ ಆಗುವಂಥ ಒಂದು ಅವಕಾಶ ಇವತ್ತು ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನನಗೆ ಯಡಿಯೂರಪ್ಪ ಸಾಹೇಬರು, ಬೊಮ್ಮಾಯಿ ಸಾಹೇಬರು ಮತ್ತು ಕ್ಷೇತ್ರದ ಜನರ ಒಂದು ಆಶೀರ್ವಾದದಿಂದ ನನಗೆ ಒಂದು ಅವಕಾಶ ಸಿಕ್ಕಿರುವಂಥದ್ದು. ಆ ಸಂದರ್ಭದಲ್ಲಿ ಕಲಬುರಗಿ ಒಂದು ಮಾದರಿ ಕ್ಷೇತ್ರ ಆಗಬೇಕು ಅಂತ ಹೇಳಿ ಬಹಳಷ್ಟು ಯೋಜನೆಗಳನ್ನು ತಂದು ಭಾಳಷ್ಟು ಕೆಲಸಗಳನ್ನು ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತಿನ ದಿವಸ ಆ ಒಂದು ಅವಧಿಯಲ್ಲಿ ನಾವು ಮಾಡಿರುವಂಥದ್ದು. ಚುನಾವಣೆ ಸಂದರ್ಭದಲ್ಲಿ ಸತತವಾಗಿ ನಾವು ನಮ್ಮ ಕುಟುಂಬದಿಂದ ಈ ಒಂದು ಕ್ಷೇತ್ರ ಗೆದಿಯುವಂಥದ್ದು ಆಗ್ತಾ ಇದೆ ಅಂತ ಹೇಳಿ ಕೂಡ ಅದರದ್ದು ಒಂದು ಆಂಟಿ ಇನ್ಕಂಬನ್ಸಿ ಒಂದು ಫ್ಯಾಕ್ಟರ್ ಇರ್ಬೋದು. ಮತ್ತು ಅದರ ಜೊತೆಯಲ್ಲಿ ಸ್ವಲ್ಪ ಜನರ ಒಂದು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಬೇರೆ ಬೇರೆ ಅಸ್ತ್ರಗಳು, ಜಾತಿ ಅಸ್ತ್ರವನ್ನು ಉಪಯೋಗ ಮಾಡುವಂಥದ್ದು, ಗ್ಯಾರಂಟಿಯನ್ನು ಉಪಯೋಗ ಮಾಡುವಂಥದ್ದು, ಈ ರೀತಿಯಾದಂಥ ಒಂದು ಕಾಂಗ್ರೆಸ್ಸಿನ ಒಂದು ಏನು ಅವರು ಜಾತಿ ರಾಜಕಾರಣ ಭಾಳ ಮಾಡ್ತಾರೆ ಈ ಭಾಗದಲ್ಲಿ. ಹೀಗಾಗಿ ಅದನ್ನು ಕೂಡ ಒಂದು ಸ್ವಲ್ಪ ಎಲ್ಲೋ ಒಂದು ಕಡೆ ಎಫೆಕ್ಟ್ ಆಗಿದೆ ಅಂತ ಹೇಳಿ ಅನಿಸುತ್ತೆ. ಓಕೆ ಸರ್, ಅನೇಕ ಕ್ಷೇತ್ರಗಳಿಗೆ ನಾನು ಹೋಗಿದ್ದಾಗ ಅಲ್ಲಿ ಸೋತಂತಹ ಅನೇಕ BJP ನಾಯಕರನ್ನು ಮಾತಾಡಿಸ್ತಾ ಇದ್ದೆ. ತುಂಬ ಚೆನ್ನಾಗಿ ಕೆಲಸ ಮಾಡಿದರು. ಕೋವಿಡ್ ಟೈಮಲ್ಲೂ ಕೂಡ ಜನರ ಜೊತೆ ಅದೇ ಸಂಪರ್ಕ ಇಟ್ಕೊಂಡಿದ್ರು. ಅನೇಕ ಕೆಲಸಗಳನ್ನು ಮಾಡಿದ್ರು ಕೂಡ ಎಲ್ಲೋ ಒಂದು ಕಡೆ ಈ ಸೋಲನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ನೀವು ಅದನ್ನು ಹೇಗೆ ಡೈಜೆಸ್ಟ್ ಮಾಡ್ಕೋತೀರಿ? ಚುನಾವಣೆ ಅಂದಮೇಲೆ ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ, NGO ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್. ಇಲ್ಲಿ ತೋಟಗಾರಿಕೆ, ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ. ಕರೆ ಮಾಡಿ 8970416833 ಅಥವಾ 9880547573. ಗೆದ್ದೋದು ಸೋಲೋದು ಅದು ಸಹಜ ಇದೆ. ಅದ್ರ ಬಗ್ಗೆನಲ್ಲಿ ನನಗೇನು ಭಾಳಷ್ಟು ಕೆಲಸ ಮಾಡೋರಿಗೆ ಯಾವಾಗಲೂ ಕೂಡ ಗೆದ್ದಾಗ ಅಷ್ಟೇ ನಾವು ಕೆಲಸ ಮಾಡ್ತೇವೆ, ಸೋತ ಮೇಲೆ ನಾವು ಜನರ ಜೊತೆಯಲ್ಲಿ ಇರಲ್ಲ ಅಂತಂದರೆ ಅದು ತಪ್ಪಾಗುತ್ತೆ. ಯಾಕಂದರೆ ಜನರು ನಮಗೆ ಸತತವಾಗಿ ಇಷ್ಟೊಂದು ಬಾರಿ ನಾವು ಚುನಾವಣೆ ನಿಂತಾಗೆಲ್ಲ ನಮ್ಗೆ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ. ಹೀಗಾಗಿ ಒಂದು ಚುನಾವಣೆಯಲ್ಲಿ ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಆದರೆ ಜನರ ಮಧ್ಯದಲ್ಲಿ ಇದ್ದು ಕೆಲಸ ಮಾಡೋಕ್ಕೆ ನಮಗೇನು ಯಾವುದೂ ತೊಂದರೆ ಇಲ್ಲ. ನನಗೇನು ಆ ರೀತಿಯಾದಂಥದ್ದು ಸಮಸ್ಯೆ ಇಲ್ಲ. ಈಗಲೂ ಮನೆಗೆ ಬರ್ತಿರ್ತಾರ ಜನ ಬರ್ತಿರ್ತಾರೆ. ನಾವು ಜನರ ಹತ್ರ ಹೋಗ್ತಾ ಇರ್ತೇವೆ, ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೇವೆ, ಯಾವುದಾದ್ರೂ ಹೋರಾಟಗಳಾಗಿರ್ಬೋದು, ಜನರ ಪರವಾಗಿ ನಿಂತು. ಓಕೆ, ಏನ್ ಮಾಡಿದ್ರಿ ನಿಮ್ಮ ಅವಧಿಯಲ್ಲಿ? ಏನೆಲ್ಲ ಮಾಡಿದ್ದೀರಿ ಜನಕ್ಕೆ? ಸುಮಾರು 20 ವರ್ಷದಿಂದ ಬಹಳಷ್ಟು ದೊಡ್ಡ ಸಮಸ್ಯೆ ಅಂತಂದ್ರೆ ಕಲಬುರಗಿನಲ್ಲಿ ಇದು ಬಿಸಿಲುನಾಡು, ನಿಮ್ಗೆ ಗೊತ್ತಿದೆ. ಹೌದು. ಈ ಬಿಸಿಲುನಾಡಿನಲ್ಲಿ ನಮಗೆ ನೀರಿನ ಸಮಸ್ಯೆ, ಬಹಳಷ್ಟು ಕುಡಿಯೋ ನೀರಿನ ಸಮಸ್ಯೆ ಬಹಳ ವರ್ಷಗಳಿಂದ ನಮ್ಮ ಜನರು ಸಂಕಷ್ಟಕ್ಕೆ ಎದುರಾಗ್ತಾ ಇದ್ರು. ಚುನಾವಣೆ ಗೆದ್ದ ಮೇಲೆ ಯಡಿಯೂರಪ್ಪ ಸಾಹೇಬರಿಗೆ ನಾನು ಮನವಿ ಮಾಡಿದೆ, ಸಾಹೇಬ್ರೆ ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ನಮ್ಮ ಭಾಗಕ್ಕೆ ತಮ್ಮ ಒಂದು ಕೊಡುಗೆ ಬೇಕು, ನಮಗೆ ಶಾಶ್ವತವಾಗಿ ಕುಡಿಯೋ ನೀರಿನ ಒಂದು ಪರಿಹಾರ ನೀಡಬೇಕಾಗಿದೆ ನಮ್ಮ ನಗರಕ್ಕೆ ಅಂತ ಹೇಳಿ ಸಾಹೇಬ್ರೆ ನಮಗೆ ಮನವೊಲಿಸಿ ಸುಮಾರು 800 ಕೋಟಿ ರೂಪಾಯಿ ಶಾಶ್ವತವಾದಂಥ ಕುಡಿಯೋ ನೀರಿನ ಯೋಜನೆಯನ್ನು ತಂದು 24/7 ಅನ್ನುವ ಕುಡಿಯೋ ನೀರಿನ ಯೋಜನೆಯನ್ನು ತಂದಿದ್ದೇವೆ ಆ ಕಲಬುರಗಿನಲ್ಲಿ. ಆ 2 ಲಕ್ಷ ಕುಟುಂಬಗಳಿಗೆ ಇವತ್ತು ನೇರವಾಗಿ ಅವರ ಮನೆಗೆ ನಾವು ಶುದ್ಧವಾದಂಥ ಕುಡಿಯೋ ನೀರನ್ನ ಪೈಪ್ಲೈನ್ ಮುಖಾಂತರ ಇವತ್ತಿನ ದಿವಸ ನೀಡ್ತಾ ಇದ್ದೇವೆ. ಈ ರೀತಿಯಾದಂಥದ್ದು ನಡೀತಾ ಇದೆ. ಹೀಗಾಗಿ ಇದನ್ನ ಬಹಳ ಒಂದು ದೊಡ್ಡ ಕೆಲಸ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಯಾಕಂದ್ರೆ ನೀರು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಕರೆಕ್ಟ್. ಅದರ ಒಂದು ಶಾಶ್ವತವಾಗಿ ನಮ್ಮ ಜನರಿಗೆ ಇವತ್ತು ನೇರವಾಗಿ ಅವ್ರ ಮನೆಗೆ ಶುದ್ಧವಾದಂಥ ಕುಡಿಯೋ ನೀರು ಸಿಗುತ್ತೆ ಅಂತಂದ್ರೆ ಅದು ಬಹಳ ದೊಡ್ಡ ಒಂದು ಕ್ರಾಂತಿ ಅಂತ ಹೇಳಿದ್ರು ಕೂಡ ಅದು ತಪ್ಪಾಗಲಿಕ್ಕಿಲ್ಲ. ಆ ಒಂದು ಯೋಜನೆಯನ್ನ ಇವತ್ತಿನ ದಿವಸ ತಂದಿದ್ದೇವೆ. ಅದರ ನಂತರ ಜನರ ಆರೋಗ್ಯ ದೃಷ್ಟಿಯಿಂದ ಇಲ್ಲಿ ಒಂದು ಸುಂದರವಾದಂಥ ಒಂದು ಜಯದೇವ ಆಸ್ಪತ್ರೆಯನ್ನ ಸುಮಾರು 150 ಕೋಟಿ ರೂಪಾಯಿ ಕೊಟ್ಟು ನಾವು ಕಲ್ಯಾಣ ಕರ್ನಾಟಕ ಬೋರ್ಡ್ ವತಿಯಿಂದ ಅದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿ ಅದಕ್ಕೆ ಕೆಲಸ ಪ್ರಾರಂಭ ಮಾಡಿಸಿ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಸಾಹೇಬ್ರ ಕಾಲದಲ್ಲಿ ಅದಕ್ಕೆ ನಾವು ಆ ಕೆಲಸವನ್ನು ಪ್ರಾರಂಭ ಮಾಡಿಸಿರುವಂಥದ್ದು. ಅವರಿಂದ ಭೂಮಿ ಪೂಜೆ ಮಾಡಿಸಿ ಆ ಕೆಲಸ ಪ್ರಾರಂಭ ಆಗಿದೆ.
ಈಗ ಅದು ಕೆಲಸ ಮುಗಿಯೋ ಹಂತದಲ್ಲಿದೆ. ಹ್ಮ್ 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 ಅದೇ ರೀತಿ ಕಲಬುರಗಿ ನಗರಕ್ಕೆ ಹ್ಮ್ ನಮಗೆ ಒಳ ರಸ್ತೆ ಆಗಬೇಕು, ನಮ್ಮ ಗಾರ್ಡನ್ಗಳು ಆಗಿರ್ಬೋದು, ಉದ್ಯಾನವನಗಳನ್ನು ಅಭಿವೃದ್ಧಿ ಮಾಡಿಸ್ಬೇಕು ಅಂತ ಹೇಳಿ ಮೂಲಭೂತ ಸೌಕರ್ಯಕ್ಕಾಗಿ ನಾವು ಸುಮಾರು 200 ಕೋಟಿ ರೂಪಾಯಿ ಕಲಬುರಗಿ ಮಹಾನಗರ ಪಾಲಿಕೆಗೆ ನಾವು ಅನುದಾನವನ್ನು ತಂದು ಓಕೆ ಅದರಿಂದ ರಸ್ತೆಗಳಾಗಿರ್ಬೋದು, ಹ್ಮ್ ಹ್ಮ್ ಉದ್ಯಾನವನಗಳಾಗಿರ್ಬೋದು, ಈ ರೀತಿಯಾದಂಥ ಅನೇಕ ಸ್ಟ್ರೀಟ್ ಲೈಟ್ಸ್ ಆಗಿರ್ಬೋದು, ಓಕೆ ಈ ರೀತಿಯಾದಂಥ ಒಂದು ಕೆಲಸಗಳನ್ನು ನಾವು ಮಾಡಿಸಿರುವಂಥದ್ದು.